ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ, ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 21ನೇ ಕಂತಿನ ಹಣದ ನಿರೀಕ್ಷೆಯಲ್ಲಿದ್ದಂತಹ ರೈತ ಬಾಂಧವರಿಗೆಲ್ಲ ಒಂದು ಸಂತಸದ ಸುದ್ದಿ ಅಂತ ಹೇಳ್ಬೋದು. ಇನ್ನೇನು ಕೆಲವೇ ದಿನಗಳಲ್ಲಿ ರೈತರ ಖಾತೆಗೆ 21ನೇ ಕಂತಿನ 2,000 ರೂಪಾಯಿ ಅಮೌಂಟು ಕೈ ಸೇರಲಿದೆ ಸ್ನೇಹಿತರೆ. ಇದ್ರ ಕುರಿತು ಅಧಿಕೃತವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗೆಯೇ ಯಾವ್ಯಾವೆಲ್ಲ ರೈತರಿಗೆ ನೆಕ್ಸ್ಟು ಪಿ ಎಮ್ ಕಿಸಾನ್ನ 21ನೇ ಕಂತಿನ ಹಣ ಬರುತ್ತೆ, ಹಾಗೆಯೇ ಯಾವೆಲ್ಲ ರೈತರುಗಳಿಗೆ ಹಣ ಬರೋದು ಸ್ಟಾಪ್ ಆಗುತ್ತೆ ಅನ್ನೋ ಲೀಸ್ಟ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ದರಿಂದ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ, ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸ್ನೇಹಿತರೆ, ನೀವು ಮೊದಲಿಗೆ ಯಾವ್ದಾದ್ರು ಸರ್ಚ್ ಬಾರ್ಗೆ ಬರಬೇಕು. ಅಲ್ಲಿ ಫ್ರೂಟ್ಸ್ ಪಿ ಎಮ್ ಕಿಸಾನ್ ಅಂತ ಟೈಪ್ ಮಾಡಿ ಅಲ್ಲಿ ಫಸ್ಟ್ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿಯಾದಂಥ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ವರದಿಗಳು ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿಯೂ ಕೂಡ ವರದಿಗಳು ಅಂತ ಒಂದು ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿ ಸಬ್ ಆಪ್ಷನ್ಗಳು ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ಘೋಷಿಸಿದ ರೈತರ ಪಟ್ಟಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಮೊದಲಿಗೆ ಈ ಲಿಸ್ಟಿಂದ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪಕ್ಕದಲ್ಲಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಪಕ್ಕದಲ್ಲಿ ವೀಕ್ಷಿಸುವಂಥ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಗೆ ಈ ರೀತಿಯಾದಂಥ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಗ್ರಾಮದಲ್ಲಿ ಯಾವೆಲ್ಲ ರೈತರುಗಳು ಪಿ ಎಮ್ ಕಿಸಾನ್ಗೆ ನೋಂದಣಿ ಮಾಡಲ್ಪಟ್ಟಿದ್ದಾರೆ ಎಲ್ಲ ಲಿಸ್ಟ್ಗಳು ಕೂಡ ಇಲ್ಲಿ ಓಪನ್ ಆಗ್ತದೆ. ಇಲ್ಲಿ ನೀವು ಸಂಪೂರ್ಣವಾಗಿ ನಿಮ್ಮ ಗ್ರಾಮದ ಪ್ರತಿಯೊಬ್ಬ ರೈತರ ಲಿಸ್ಟ್ ಕೂಡ ನೋಡ್ಬೋದು. ಇಲ್ಲಿ ಮೇಲ್ಗಡೆ ನಿಮ್ಮ ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ, ಪಿ ಎಮ್ ಕೆ ಐ ಡಿ ನಂಬರು, ಹಾಗೆಯೇ ಹೆಸರು, ಸ್ಥಿತಿ, ಅಪ್ರೂವ್ಡ್ ಆಗಿದೆಯಾ, ರಿಜೆಕ್ಟ್ ಆಗಿದೆಯಾ, ಹಾಗೆಯೇ ಪಿ ಎಮ್ ಕಿಸಾನ್ಗೆ ಕಳಿಸಲಾಗಿದೆಯಾ, ಎಸ್ ಅಂತ ಇದೆ ನೋಡಿ. ಅಲ್ಲಿ ಆ ರೀತಿಯಾಗಿ ಪ್ರತಿಯೊಬ್ಬ ರೈತನ ಅಪ್ರೂವ್ಡ್ ಅಂತ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಎಸ್ ಅಂತ ಇರಬೇಕು. ಒಂದ್ ವೇಳೆ ಅಲ್ಲಿ ನೋ ಅಂತ ಇತ್ತು ಅಂದ್ರೆ ಅಂತ ರೈತರಿಗೆ ಪಿ ಎಮ್ ಕಿಸಾನ್ ಬರೆದಿರೋ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಸ್ನೇಹಿತರೆ. ಯಾಕಂದ್ರೆ ಆ ಅರ್ಜಿನ ಪಿ ಎಮ್ ಕಿಸಾನ್ಗೆ ಕಳಿಸಲಾಗಿಲ್ಲ ಅಂತ. ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದ್ರೆ ಇಲ್ಲಿ ನಾನು ಕೆಲವು ರೈತರುಗಳನ್ನ ಪಿ ಎಮ್ ಕಿಸಾನ್ಗೆ ಕಳಿಸಲಾಗಿರುವಲ್ಲ ಆ ರೈತರದ್ದು ಪಕ್ಕದಲ್ಲಿ ನೋಡಿ ಅಲ್ಲಿ ನೋ ಅಂತ ಇದೆ. ಆ ರೈತರಿಗೆ ನಿಮ್ಮ ಅರ್ಜಿ ಪಿ ಎಮ್ ಕಿಸಾನ್ಗೆ ನೋಂದಾಯಿಸಲ್ಪಟ್ಟಿದ್ದರೂ ಕೂಡ ಪಿ ಎಮ್ ಕಿಸಾನ್ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಅರ್ಜಿ ವರ್ಗಾವಣೆ ಆಗಿಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಆ ರೀತಿ ನೋ ಅಂತ ಇತ್ತು ಅಂದ್ರೆ ಆ ರೈತನಿಗೆ ಪಿ ಎಮ್ ಕಿಸಾನ್ನ 21ನೇ ಕಂತಿನ ಹಣ ಬರಲ್ಲ ಅಂತ ಅರ್ಥ ಅಂತ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ತುಂಬಾ ರೈತರಿಗೆ ಕಂಟಿನ್ಯೂಸ್ ಆಗಿ ನೋಡಿ ಇಲ್ಲಿ ಒಂದು 6 ಅಂದ್ರೆ 6 ಜನಕ್ಕೆ ಇಲ್ಲಿ ಪಿ ಎಮ್ ಕಿಸಾನ್ ಅಲ್ಲಿ ನೋ ಅಂತ ಇದೆ. ಅರ್ಜಿ ಅಪ್ರೂವ್ಡ್ ಆಗಿದೆ, ಬಟ್ ಪಿ ಎಮ್ ಕಿಸಾನ್ಗೆ ಕಳಿಸಲಾಗಿಲ್ಲ ಅಂತ ಕೊಡ್ತಾ ಇದೆ. ನಿಮ್ಮ ಲೀಸ್ಟು ಈ ರೀತಿ ಇದೆಯಾ ಒಂದ್ಸರಿ ನೀವು ಕ್ರಾಸ್ ಚೆಕ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಎಸ್ ಅಂತ ಇದ್ರೆ ಯಾವುದೇ ತರಹದ ಆತಂಕ ಪಡುವ ಅಗತ್ಯ ಇಲ್ಲ ಸ್ನೇಹಿತರೆ. ಅದೇ ರೀತಿ ಇನ್ನೊಂದು ಮೆಥಡ್ ಇದೆ, ಸೇಮ್ ಫ್ರೂಟ್ ಪಿ ಎಮ್ ಕಿಸಾನ್ ಅನ್ನೋ ವೆಬ್ಸೈಟ್ ಅಲ್ಲೂ ಕೂಡ ಚೆಕ್ ಮಾಡ್ಬೋದು. ಮುಂದಿನ ಕಂತಿನ ಹಣ ಬರುತ್ತೋ ಇಲ್ವೋ ಅಂತ ಸೇಮ್ ಇದೇ ವೆಬ್ಸೈಟ್ ಅಲ್ಲೂ ಕೂಡ ನಿಮ್ಮ ಅರ್ಜಿಯ ಸ್ಥಿತಿಗತಿನ ಸಂಪೂರ್ಣವಾಗಿ ಚೆಕ್ ಮಾಡ್ಬೋದು. ಸ್ನೇಹಿತರೆ, ಓಪನ್ ಆದ ನಂತರ ಮೇಲ್ಗಡೆ ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅನ್ನೋ ಒಂದು ಆಪ್ಷನ್ ಕಾಣ್ತಿದೆ, ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯಾದಂಥ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಯಾವ ರೈತ ಪಿ ಎಮ್ ಕಿಸಾನ್ಗೆ ನೋಂದಾಯಿಸಲ್ಪಟ್ಟಿರ್ತಾನೋ ಆ ರೈತನ ಆಧಾರ್ ನಂಬರ್ನ ಹಾಕಬೇಕಾಗ್ತದೆ. ಹಾಕಿದ ನಂತರ ಅಲ್ಲಿ ಸರ್ಚ್ ಅಂತ ಕಾಣ್ತಾ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಫಾರ್ಮರ್ದು ಫ್ರೂಟ್ಸ್ ಐ ಡಿ ಮತ್ತು ಪಿ ಎಮ್ ಕೆ ಐ ಡಿ ನಂಬರ್ ಅಂತ ಎರಡು ಶೋ ಆಗುತ್ತೆ. ಅಲ್ಲಿ ಪಿ ಎಮ್ ಕೆ ಐ ಡಿ ನಂಬರ್ ಅಂತ ಇದೆ ನೋಡಿ, ಅದನ್ನು ಕಾಪಿ ಮಾಡ್ಕೊಳ್ಳಿ. ನಂತರ ಮತ್ತೆ ಮೇನ್ ಪೇಜ್ಗೆ ಬನ್ನಿ. ಅಲ್ಲಿ ಸ್ಥಿತಿ ಪರಿಶೀಲಿಸಿ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮ್ಗೆ ಈ ರೀತಿ ಓಪನ್ ಆಗ್ತದೆ. ಅಲ್ಲಿ ಪಿ ಎಮ್ ಕೆ ಐ ಡಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಪಿ ಎಮ್ ಕೆ ಐ ಡಿ ಅನ್ನೋ ಆಪ್ಷನ್ಗೆ ನೀವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಪಿ ಎಮ್ ಕೆ ಐ ಡಿ ನಂಬರ್ನ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗತ್ತೆ. ಸರ್ಚ್ ಮಾಡಿದ ನಂತರ ನೆಕ್ಸ್ಟ್ ನಿಮ್ಮ ಅರ್ಜಿಯ ಸ್ಥಿತಿಗತಿಯನ್ನು ವೀಕ್ಷಿಸಿ ಅಂತ ಹೇಳಿ ಈ ರೀತಿ ಪೇಜ್ ಓಪನ್ ಆಗ್ತದೆ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಪಿ ಎಮ್ ಕಿಸಾನ್ ಐ ಡಿ ಅಂತ ಸಪ್ರೇಟ್ ಆಗಿ ಬಂದಿದೆ, ಮತ್ತೆ GOI ರಿಜಿಸ್ಟರ್ ನಂಬರ್ ಅಂತಲೂ ಕೂಡ ಶೋ ಆಗ್ತಾ ಇದೆ. ಈ ರೈತಂದು ಅರ್ಜಿ ಕೂಡ ಅಪ್ರೂವ್ಡ್ ಆಗಿದೆ, ಹಾಗೆ ತುಂಬಾ ಕಂತುಗಳ ಅಮೌಂಟ್ ಕೂಡ ಬಂದಿದೆ. ಹಾಗೆಯೇ ಈ ರೈತನ ಅರ್ಹತೆ ಕಂಪ್ಲೀಟ್ಲಿ ಎಲಿಜಿಬಲ್ ಅಂತ ತೋರಿಸ್ತಾ ಇದೆ ನೋಡಿ, ಈ ರೀತಿ ಬರಬೇಕು. ಈ ರೀತಿ ಸ್ಟೇಟಸ್ ತೋರಿಸ್ತಾ ಇರ್ತಕ್ಕಂಥ ರೈತರು ಯಾವುದೇ ತರಹದ ಆತಂಕ ಪಡೋ ಅಗತ್ಯ ಇಲ್ಲ. ನಿಮ್ಮ ಸ್ಟೇಟಸ್ ಯಾವ ರೀತಿ ಇದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ನಂತರ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಹಾಗೆಯೇ ಎಕ್ಸಾಕ್ಟ್ ದಿನಾಂಕ ಯಾವ ದಿನಾಂಕದಂದು ನಿಮಗೆ ಕ್ರೆಡಿಟ್ ಆಗುತ್ತೆ ಅಂತ ಹೇಳಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಅದರಿಂದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಸ್ನೇಹಿತರೆ, ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.